ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ. ಅಣ್ಣ ಈ ವರ್ಷ ಘಾಟಿ ಮೊದಲನೇ ಜಾತ್ರೆ, ವರ್ಷದ ಮೊದಲನೇ ಜಾತ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ. ಇನ್ನು ಇವತ್ತು ಬಂದಿದ್ದೀವಿ. ಇನ್ನು ಇವತ್ತು ಮೊದಲನೇ ದಿನ ಇವತ್ತು ಮೊದಲನೇ ದಿನ ತುಂಬಾ ಖುಷಿ ಆಗುತ್ತಲ್ವಾ? ಖುಷಿ ಆಗುತ್ತೆ. ವರ್ಷದ ಮೊದಲನೇ ಜಾತ್ರೆ ಗಂಡು ಜಾತ್ರೆ. ಅಣ್ಣ ನಿಮ್ದು ಯಾವ ಊರು? ನಮ್ಮ ಬೆಳ್ಳೂರು ಕ್ರಾಸ್. ಬೆಳ್ಳೂರು ಕ್ರಾಸು. ಬೆಳ್ಳೂರು ಕ್ರಾಸ್ ಅಂದ್ರೆ ಜೋಳಗಟ್ಟೆ. ಜೋಳಗಟ್ಟೆ ಹತ್ರ. ತುಂಬಾ ಖುಷಿ. ಅಣ್ಣ ನಿಮ್ಮ ಹೆಸರು ಏನಂದ್ರೆ? ದಿಲೀಪ್. ದಿಲೀಪ್ ಅಂತ ಹೇಳಿ. ಅಣ್ಣ ಎಷ್ಟು ಜೊತೆ ವರಿ ಕಟ್ಟಿದ್ದೀರಿ ಈ ಸರಿ? ಜೊತೆ ಅಣ್ಣ 10 ಜೊತೆ. 10 ಜೊತೆ ಅವೆ. ಮತ್ತೆ 10 ಜೊತೆ ಎಲ್ಲ ಇಲ್ಲೇ ಕಟ್ಕೊಂಡಿದ್ದೀರಾ? ಇವನ್ ಜೊತೆ ಅವನ್ ಜೊತೆ ಎಲ್ಲ ಹಾಲಲ್ಲಿ ಕರುಗಳೇ ಇದ್ದಂಗೆ ಅವೆ? ಎಲ್ಲ ಕೂಟ ಕೂಟ ಎಲ್ಲ ಪೇರ್. ಎಲ್ಲ ಪೇರು, ಒಂಟಿ ಯಾವ ಇಲ್ಲ. ಯಾವಿಲ್ಲ. ತುಂಬಾ ಖುಷಿ ಆಗುತ್ತೆ. ಈ ಹಳ್ಳಿ ಕಾರ್ ಓರಿ ಸಾಕೋದ್ರಿಂದ ನಿಮ್ಗೆ ಏನಾದ್ರು ಅನ್ಸುತ್ತಾ? ನಮ್ಗೆ ಒಂಥರ ಕ್ರೇಜು. ಕ್ರೇಜು ಒಂದು ಏನೋ ಕಲೆ. ವಯಸ್ಸು ಹುಡುಗರು ಇಲ್ಲ ಈ ಕ್ರೇಜು. ಕ್ರೇಜು ಏನೋ ಆ ಕಾಲದಿಂದ 20 ವರ್ಷದಿಂದ ಮಾಡ್ತಾ ಇದೀವಿ. ಅದೇ ಕ್ರೇಜ್. ಅಣ್ಣ ಮತ್ತೆ ಈ 10 ಜೊತೆ ವರಿ ಸಾಕ್ತಾ ಇದೀರ ಅಂತ ಇಟ್ಕೊಳ್ರೆ ಎಷ್ಟು ಬರ್ಬೋದು ಖರ್ಚು ಅಂದಾಜು? ಖರ್ಚು ಬರುತ್ತೆ ಒಂದು 50,000. ಒಂದು 50,000 ಜಾತ್ರೆಗೆ 50,000 ಖರ್ಚು ಬರುತ್ತೆ. 1 ಲಕ್ಷ ಖರ್ಚು. ಅಣ್ಣ ಮತ್ತೆ ಅಲ್ಲಿಂದ ಹೊಡ್ಕೊಂಡ್ ಬರ್ಬೇಕು, ಹೊಡ್ಕೊಂಡು ಹೋಗ್ಬೇಕು, ಬಾಡಿಗೆ. ಹುಲ್ಲು. ಈ ಜಾತ್ರೆಯಲ್ಲಂತೂ ಸುಂಕ ಇಲ್ಲ. ಹೇಗ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ, ಎಲ್ಲ ಸೌಕರ್ಯ ಐತೆ. ಇದು ಪ್ರಶ್ನೆ ಜಾತ್ರೆ ನಮಗೆ. ನೋಡೋಣ. ಇದು ಮೊದಲನೇ ಸರಿ ನೀವು ಬಂದಿರೋದ? ಇಲ್ಲ, ನಾವು 10 ವರ್ಷ 20 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಹೌದಾ? ಮತ್ತೆ 10 ವರ್ಷ 20 ವರ್ಷದಕ್ಕೂ ಇವಾಗ ಹೇಗ ಈ ಅನ್ಸುತ್ತೆ? ವರ್ಷಕ್ಕೆ ಇನ್ನು ಇವತ್ತು ಬಂದಿದ್ದೀವಿ. ನೋಡೋಣ ಇನ್ನು ನಾಳೆ ನಾಡ್ದು ಇನ್ನು ಏನಾಗುತ್ತೆ. ಇನ್ನು ಹುಲ್ಲು ಎಲ್ಲ ಕೊಡ್ತಾರೆ, ಹೂವು ಮತ್ತೆ ಕೊಡ್ತಾರೆ, ನೀರು ಕೊಡ್ತಾರೆ. ನಾವೆಲ್ಲ ತಂದಿದೀವಿ. ಎಲ್ಲ ನಾವು ಸೌಕರ್ಯವಾಗಿ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ. ಕೊಡ್ತಾರ ಇಲ್ವಾ ಅದ್ ಸೆಕೆಂಡ್ರಿ. ನಾವು ಸಿದ್ಧವಾಗಿ ಬಂದಿದ್ದೀವಿ. ಬೆಳ್ಳೂರು ಕ್ರಾಸ್ ಇಂದ ಬಂದಿದ್ದೀರಾ? ಬೆಳ್ಳೂರು ಕ್ರಾಸಿಂದ ತುಂಬಾ ಖುಷಿ ಆಗುತ್ತೆ. ಅಣ್ಣ ನಿಮ್ಮ ಸುಳ್ಳೆಲ್ಲ ವಿಡಿಯೋ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ. ಅಲ್ಲಿ ಪ್ರಶ್ನೆ ಒಂದು ಜೋಡಿ ಅಲ್ಲಿಂದ ಮಾಡ್ಕೊಂಡ್ ಬರ್ತೀನಿ. ಅವು ಬೇರೆ ಅಲ್ವಾ? ಆ ಕಡೆ ಬೇರೆ ಇಲ್ಲಿಂದ. ತುಂಬಾ ಖುಷಿ ಆಗುತ್ತೆ ಮಾತಾಡಿ ನಿಮ್ಮ ಹತ್ರ ದಿಲೀಪ್ ಅಣ್ಣವ್ರೆ. ತುಂಬಾ ಸಂತೋಷ ಆಗುತ್ತೆ. ನೋಡಿ ದಿಲೀಪ್ ಅಣ್ಣವ್ರು ನೋಡಿ ಎಲ್ಲ ಹಾಲಲ್ಲಿ ಕರುಗಳು ನೋಡಿ ಇಲ್ಲೊಂದದೆ. ನೋಡಿ 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 ಇವೆಲ್ಲ ಹಾಲಲ್ಲಿ ಕರುಗಳೇ ಇವರು. ಯಾರ್ಯಾರು ಬೇಕೋ ಕರುಗಳು ಕೇಳಿದಾರೆ ಬಂದ್ರಪ್ಪ. ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಿಗ್ತವೆ. ತುಂಬ ಅದ್ಭುತವಾಗಿದ್ವು ಅವರು. ಈ ಬೆಳ್ಳೂರು ಕ್ರಾಸಿಂದ ಜೋಳಗಟ್ಟೆಯಿಂದ ಬಂದವ್ರೆ. ಒಬ್ಬ ಒಂದೊಂದಕ್ಕಿಂತ ಸೂಪರ್ ಅಪ್ಪ. ನೋಡೋದಕ್ಕೆ ಅಂತೂ 2 ಕಣ್ಣು ಸಾಲದು. ಬಂದು ನೋಡ್ಕೊಳ್ಳಿ. ತುಂಬ ಜಾತ್ರೆ ಇನ್ನೂ ಆಗಿಲ್ಲ, ಬರುತ್ತೆ. ಇನ್ನು ನಾಳೆ ನಾಡಿದಿಂದ ಇನ್ನೂ ತುಂಬ ಜಾತ್ರೆ ಬರ್ತವೆ. ಊರಿಗಳೆಲ್ಲ ನೋಡ್ಕೊಳ್ರಿ ಯಾವ ಥರ ಇದ್ದಾವೆ. ನಿಮ್ಗೆ ಇವತ್ತಿಂದ ತೋರಿಸ್ತಿರ್ತೀನಿ. ಮತ್ತು ಇನ್ನೊಂದೇನಂತಂದರೆ ಇದೇ ಥರನೇ ಬೇರೆ ಬೇರೆ ಜಾತ್ರೆಗಳಿಗೆ ಹೋಗಿ ತೋರಿಸ್ತಿರ್ತೀನಿ ಸ್ನೇಹಿತರೆ. ಬನ್ನಿ ಹಾಗೆ ನೋಡಿ ಕರುಗಳು ಹೆಂಗಿದೆ ಅಂತ ನೀವು ನೋಡಿ ಹೇಳ್ರಿ. ಬನ್ನಿ ಸ್ನೇಹಿತರೆ ನಮ್ಮ ಘಾಟಿ ಜಾತ್ರೆಗೆ. ಆಲ್ರೆಡಿ ದನಗಳು ಬಂದವೆ. ಎಲ್ಲರೂ ನೋಡೋರು ಮನೋರಂಜಿಸ್ಕೊಳ್ರಿ. ಹೊಡಿಬೇಡಪ್ಪ ನಾನು ನಿಮ್ಮ ಥರನೇ. ಹೊಡಿಬೇಡ್ರಿ ಯಾಕ? ನೋಡಿ ಹೋರಿಗಳಿಗೆ ಯಾವ ಥರ ನೈಸ್ ಮಾಡ್ಬೇಕು, ಯಾವ ಥರ ಮಾತಾಡ್ಬೇಕಂದ್ರೆ ಅದೇ ಥರನೇ ಮಾತಾಡ್ಬೇಕು. ಅದ್ರ ಭಾಷೆಯಲ್ಲೇ ಮಾತಾಡ್ಬೇಕಲ್ವಾ? ಅಪ್ಪಿ ನಮಸ್ಕಾರ. ನಮಸ್ತೆ. ಯಾವ ಊರಪ್ಪೆ? ಸಿದ್ರಬೆಟ್ಟ. ಸಿದ್ರಬೆಟ್ಟ. ಅಷ್ಟು ಬಂದ್ರೆ ದನ ಮಾರಕ್ ಬಂದ್ವಿ. ಹೌದಾ? ಎಷ್ಟು ಜೊತೆ ಕಟ್ಟಿದ್ರಿ ಈ ಸರಿ? 5 ಜೊತೆ ಕಟ್ಟಿದ್ವಿ. 5 ಜೊತೆ ಕಟ್ಟಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ನೀವೆಲ್ಲ ರೈತರು ಕಟ್ಕೊಂಡ್ ಬರ್ತೀರಾ. ಊರಿಗಳು ನೋಡೋದಕ್ಕೆ 2 ಕಣ್ಣು ಸಾಲದು. ನಮ್ಮನು ತುಂಬಾ ಅದ್ಭುತವಾಗಿ ಸಾಕಿದ್ದೀರಾ. ತುಂಬಾ ಸುಂದರವಾಗಿಯೂ ಇದಾವೆ. ಏನಂದ್ರಿ ನಿಮ್ಮ ಹೆಸರು? ನರೇಂದ್ರ. ನರೇಂದ್ರ ಅವ್ರೆ, ಹೇಗಿದೆ ಈ ಊರಿಗಳು? ಎಷ್ಟಲ್ಲಾಗವೆ ಏನು ಅಂತ ಹೇಳಿ? ಮಾಡಿಲ್ಲ, ಇನ್ನು ಅಲ್ಲ ಹಾಕಿಲ್ಲ ಹಾಲಲ್ಲು. ಅದು ಅವು ಅಲ್ಲಿ ಮಾಡಿಲ್ಲ. ಅವು ಅಲ್ಲ ಆಗಿಲ್ವಾ? ಏನ್ ಹೇಳ್ತೀರಾ ರೇಟ್ ಇವು? 4 ಲಕ್ಷ ಹೇಳ್ತೇವೆ. 4 ಲಕ್ಷ? ಏನ್ ಇಷ್ಟೊಂದು ಕಾಸ್ಟ್ ಹೇಳ್ತಾ ಇದೀರಾ ಹಾಲಲ್ಗ? ಬೆಲೆ ಜಾತಿ ಕುಲ. ಹಂಗಿದೆ. ಮತ್ತೆ ಇವು? ಅವು 3 ಲಕ್ಷ ಹೇಳ್ತಾ ಇದ್ವಿ. ಎಷ್ಟಲ್ಲಾಗವೆ ಇವು? ಎಷ್ಟಲ್ಲಾಗವೆ? ಅಲ್ಲಿ ಮಾಡಿಲ್ಲ, ಇನ್ನೂ ಅಲ್ಲಾಗಿಲ್ಲ. ಇಲ್ಲ. ಬನ್ನಿ ಹಾಗೆ ತೋರಿಸ್ ಬನ್ನಿ ಒಂದೊಂದೊಂದ. ನೋಡಿ ಸ್ನೇಹಿತರೆ ಇವೆಷ್ಟಾಗವಪ್ಪೆ? ನರೇಂದ್ರ ಕುಮಾರ್ 2,10,000. ಎಷ್ಟಲ್ಲಾಗವೆ ಇವು? ಅಲ್ಲಿ ಮಾಡಿಲ್ಲ, ಇನ್ನೂ ಅಲ್ಲಾಗಿಲ್ಲ. ಇನ್ನು ಹಾಲಲ್ಲು ಇವು 1,95,000. ಒಂದಲ್ಲಾಗೈತೆ ಒಂದಲ್ಲಾಗಿಲ್ಲ. ಮತ್ತೆ ಇವು 1,30,000. ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿದಾವ? ಇಲ್ಲ. ಅಲ್ಲಿ ಎರಡಲ್ಲು. ಮತ್ತೆ ಇದು ಒಂದ್ ಮಾಡೈತೆ ಒಂದ್ ಮಾಡಿಲ್ಲ. ಮಾಡಿಲ್ಲ. ಎಷ್ಟು ಹೇಳ್ತೀರಿ ಇವು ರೇಟು? 1,95. ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದಣ. ಓರಿಗಳು ಮಾತ್ರ ಅದ್ಭುತವಾಗಿ ಸಾಕಿದ್ದೀರಾ. ನಮ್ಗ ಈ ಘಾಟಿ ಜಾತ್ರೆಗ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? 6 ವರ್ಷದಿಂದ ಬರ್ತಾ ಇದ್ದೀವಿ.
6 ವರ್ಷದಿಂದ ಬರ್ತಾ ಇದ್ದೀರಾ, ಖುಷಿ ಆಗುತ್ತೆ. ಹಾ ಮತ್ತೆ ಈ ಜಾತ್ರೆಗೆ ಬಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಪರವಾಗಿಲ್ಲ, ಎಲ್ಲಾ ಕಡೆ ತಿನ್ನಕ್ಕೆ ಹಾ ಸೌಲಭ್ಯ ಚೆನ್ನಾಗಿದೆ ಅನ್ಸುತ್ತೆ. ಹಾ ಎಲ್ಲಾ ಜಾತ್ರೆಗಿಂತ ಈ ಜಾತ್ರೆ ಹಾ. ನಂಬರ್ 1 ಸ್ಥಾನಕ್ಕೆ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದಣ್ಣ, ಈ ಜಾತ್ರೆಯಲ್ಲಿ ಎಲ್ಲಾ ತರದ ವ್ಯವಸ್ಥೆ ಇದೆ ನಿಮ್ಗೆ. ಎಲ್ಲಾ ತರ ವ್ಯವಸ್ಥೆ ಇದೆ. ನೀವು ಯಾವ್ದಕ್ಕೂ ದುಡ್ಡು ಕೊಟ್ಟು ವೇಸ್ಟ್ ಹಾಳು ಮಾಡ್ಕೊಂಬೇಡಿ. ಅದೇ ಅದೇ ಹಾ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಕರೆಂಟ್ ಇಂದ ಹಿಡಿದು ನಿಮ್ಗೆಲ್ಲ ಫೆಸಿಲಿಟಿ ಕೊಡ್ತಾರೆ. ಒಂದು ಸೀರಿಯಸ್ ಸೆಟ್ ಬಿಟ್ಕೊಂಡಿದೀವಿ, ಅದಕ್ಕೆ ನಾನು ಇದು ಮಾಡ್ತಾರ. ಏನಿಲ್ಲ ಹಾಕೋಬಹುದು ನೀವು, ಹಾಕೋಬಹುದು. ನಾಳೆಯಿಂದ ಎಲ್ರು ಬರ್ತಾರೆ, ಹಾಕೊಳ್ಳಿ, ಪರವಾಗಿಲ್ಲ, ಏನ್ ತೊಂದರೆ ಏನಿಲ್ಲ. ಎಲ್ರು ಹಾಕಂತಾರ, ನೀವ್ ಹಾಕೊಳ್ಳೋದಕ್ಕೆ ಏನ್ ಭಯ ಬೀಳ್ತೀರಿ? ಏನಿಲ್ಲ ಹಾಕೊಳ್ರೆ. ತುಂಬಾ ಖುಷಿ ಆದಣ. ನಿಮ್ಮ ಹೆಸರು ಏನಂದ್ರೆ? ಲಕ್ಷ್ಮೀಕಾಂತ್ ಅಂತ ಹೇಳಿ. ನಿಮ್ ಮಗನ ಅವನು? ಏನಾದ್ರು ಓದಿದ್ಯಾನಪ್ಪ? ITI ಮಾಡಿದೀಯಾ? ITI ಮಾಡಿನೂ ಹಸುಗಳ ಜೊತೆ ಬಂದಿದೀಯಾ? ಹಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ನೀವು ವೀಕ್ರು, ನೀವು ಬರ್ಬೇಕು ಮುಂದಕ್ಕೆ. ಅವಕ್ಕೆ ಬರ್ತೀನಿ. ಅವು ನಿಮ್ಮವೇನಾ? ಬನ್ನಿ ಅಣ್ಣ. ಇವೇನ್ ಹೇಳ್ತೀರಾ ರೇಟು? ಸರ್ ಒಂದು 45. ಏನ್ ಬಣ್ಣನೇ ಚೇಂಜ್ ಆಗಿದೆ ಇದ್ರದ್ದು? ರೂಪಾಯಿ ಬಣ್ಣ? ರೂಪಾಯಿ ಬಣ್ಣ ಸರ್, ಹಸಿರಿಂದ ಬೀಜದಲ್ಲೇ ಇದಾವ ಕರ. ಹಾ ಹಾಲ್ಗರಿಂದ. ಇನ್ನು ಹಾಲ್ಗರ ತುಂಬಾ ಚೆನ್ನಾಗಿದೆ, ಮುದ್ದು. ಈ ರೂಪಾಯಿ ಬಣ್ಣನೇ ಫೇಮಸ್ ಜಾಸ್ತಿ ಆವಾಗ. ಸರ್ ಇನ್ನು ಬೀಜ ಹಾಕಿಲ್ಲ, ಏನಿಲ್ಲ, ಕಸಿ ಹಾಲು ಕುಡ್ದು ಹಾಲಿನ ಕರ ಹಂಗಿದಾವೆ. ಹಂಗೆ ಇದಾವೆ. ಅವನು ತಗೊಂಬಂದ್ ಮಾರ್ತಾ ಇದ್ದೀರಾ? ಸರ್ ಇವೆಲ್ಲ ಕೂಟ ಮಾಡಿದ್ದ ವಸಂತ. ಹಂಗೆ. ಮತ್ತೆ ಇವಣ? ಇವು 1.85 ಹೇಳ್ತಾ ಇದೀನಿ ಅಣ್ಣ. ಇವೆಷ್ಟು ಹೇಳಿದ್ರಿ ರೇಟು? 1.45. 1.45. ಇವು 1.85. 1.85. ಆಮೇಲೆ ಅದಣ್ಣ? ಅದು ಒಂಟಿ ನಂದೆ. ಅದು ಒಂಟಿ. ಅದು ನಂದೆ. ಅಣ್ಣ ಎಷ್ಟು ಹೇಳ್ತೀರಿ ರೇಟ್ ಅವು? ಸರ್ ಇದು ಒಂದು 60,000 ಹೇಳ್ತಾ ಇದೀನಿ. ಅದು 75,000 ಹೇಳ್ತಾ ಇದೀನಿ. ಆ ಕಡೆ ಇದು 75,000. ವಾ. ಕೊಳ್ಳ ಮೂತಿ ಜಂಪು. ಇದೊಂಥರ ಅಣ್ಣ. ಇದ್ರಲ್ಲಿ ಸುಳಿಗಳು ನೋಡ್ತಾರೆ, ಅದೇ ಹೇಗಂತ ನನ್ಗೆ ಗೊತ್ತಿಲ್ಲ. ಸರ್ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿದೆ ಸರ್. ಇಲ್ಲಿ ಸುಳಿ, ಇದು ಈ ಸುಳಿ ಇಲ್ಲಿಗೆ ಬಂದ್ರೆ ಗೂಬೆ ಸುಳಿ ಅಂತಾರೆ. ಅದೇ ಸುಳಿ ಇಲ್ಲಿಗೆ ಬಂದ್ರೆ ಮುಕ್ಕಣ್ ಸುಳಿ ಅಂತಾರೆ. ಇಲ್ಲಿ 106 ಸುಳಿ ಬರ್ತವೆ ಸರ್. ಇಲ್ಲಿಂದ ಇಲ್ಲಿಗೆ ಬಂದ್ರೆ ಬೇರೆ ತಪ್ಪು, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಬೇರೆ ತಪ್ಪು. ಆಮೇಲೆ ಇಲ್ಲಿ ಒಂದ್ ಸುಳಿ ಬರುತ್ತೆ, ಇಲ್ಲಿ ನಗ್ಬೇಟ್ ಸುಳಿ ಅಂತೀವಿ ನಾವು. ಇದು ಕೊಳದಂಡಿ ದಾರ ಸುಳಿ ಅಂತಾರೆ. ಇದು ಇಲ್ಲಿಗೆ ಬಂದ್ರೆ ತಪ್ಪಿಗೆ ಬರುತ್ತೆ. 4 ಬೆಟ್ ಒಳಗಡೆ ಇರ್ಬೇಕು. ಇದು 4 ಬೆಟ್ ಒಳಗಡೆ ಇರ್ಬೇಕು. ಅದನ್ನು ನೋಡ್ತಾರೆ ಕೊಳ್ಳರು? ಎಲ್ಲಾನು ನೋಡ್ತಾರೆ ಸರ್. ಎಲ್ಲಾನು ನೋಡ್ತಾರೆ. ಎಲ್ಲಾ ನೋಡ್ತಾರೆ. ಇದು ಇಲ್ಲಿಗೆ ಬಂದ್ರೆ ನೋಡಿ, ಇದು ಕೀಲಿಂದ ಒಳಗ್ ಬಂದ್ರೆ ಇದು ರಾಶಿ ಸುಳಿ ಅಂತಾರೆ. ಹಂಗೂ ಹಿಡ್ಕೊಳಲ್ಲ. ಇದು ಇಲ್ಲಿಂದ ಇತ್ಲೇ ಇರ್ಬೇಕು. ಅಲ್ಲಿಂದ ಹೋದ್ರೆ ಕೀಲ್ ಸುಳಿ ಅಂತಾರೆ. ಕೀಲ್ ಸುಳಿ. ಅಲ್ಲೂ ಅರ್ಧ ಅಡಿಗೆ ಬಿಡ್ಬೇಕು. ಸುಮಾರು ಇದಾವೆ ಸರ್. ಸುಮಾರು ಇದಾವೆ ಸುಳಿಗಳು. ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಗುಂಡಿಗೆ ಸುಳಿಯಲ್ಲಿ ಎಡಗಡೆಗೆ ಇದ್ರೆ ತಪ್ಪಿಗೆ ಬರುತ್ತೆ. ಈ ಎರಡು ಕಡೆ ಕೂದ್ರೆ ಏನ್ ತಪ್ಪು ಕೇಳಲ್ಲ. ಅದೇ ಇಲ್ಲಿಗೆ ಬಂದ್ರೆ ಅವೆಲ್ಲ ಕಡಿ ಸುಳಿ ಅಂತಾರೆ. ಹಂಗಾಗಿ ಸುಮಾರು ಕೇಳ್ತಾರೆ ಸರ್. ಎಲ್ಲ ನೋಡಿ ತಗೊಬೇಕು. ಆತರ ಸುಳಿ ಇರೋ ಯಾವ ನಾವ್ ಹಾಕಲ್ಲ. ಯಾವ್ದೇ ಕಾರಣಕ್ಕೂ ಇಸ್ಕೊಂಬ. ಮತ್ತೆ ಇನ್ನೊಂದು, ಈ ಜಾತ್ರೆಗೆ ಬಂದಿದ್ದೀರಾ ಇಷ್ಟು ವರ್ಷದಿಂದ, ನಿಮ್ಗೆ ಹೇಗ ಅನ್ಸುತ್ತೆ ನಮ್ ಜಾತ್ರೆ? ತುಂಬಾ ಖುಷಿ ಆಗುತ್ತೆ. ಇದನ್ನ ಸಿಸ್ಟಮ್ ಯಾವ ಜಾತ್ರೆಲ್ಲೂ ಮಾಡ್ತಿಲ್ಲ. ಎಲ್ಲಾ ಕಿತ್ಕೊಂಡ್ ತಿಂತಾರೆ. ಹೋದಾಗ ದನ ತುಂಬ್ಕೊಂಡ್ ಹೋಗೋದಕ್ಕೆ ಕ್ಯಾಮಿನಹಳ್ಳಿ ವಾಪಸ್ ಚಾರ್ಜ್ ಕೇಳ್ತಾರೆ. ಮಾರು ಬಿಡು ವಾಪಸ್ ಹೋಗು ಕ್ಯಾಮಿನಹಳ್ಳಿ ದುಡ್ಡು ಕೇಳ್ತಾರೆ. ನೋಡಿ ಇದನ್ನ ಮಾಡ್ತಿದ್ದಾರೆ. ಈ ಜಾತ್ರೆಯಲ್ಲಿ ನೀರ ಈ ಸರಿ ಸುಂಕ ಇಲ್ಲ. ಈ ಸರಿ ಯಾವ್ದೇ ಸುಂಕ ಇಲ್ಲ. ಎಲ್ಲ ರಹಿತ ಮಾಡಿದಾರೆ. ಜನವರಿ 25 ಜಾತ್ರೆ ಮುಗಿಯೋವರೆಗೂ ಯಾವ್ದೇ ತರ ಸುಂಕ ಇಲ್ಲ. ಸರಿ ಸರ್, ಆಯ್ತಾ? ನಿಮ್ಗೆ ಮುಂದಿನ ದಿನಗಳಲ್ಲಿ ಊಟ ತಿಂಡಿ ಎಲ್ಲ ಇಲ್ಲೇ ಸಿಗುತ್ತೆ. ಆಯ್ತಾ? ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ, ಆರಾಮಾಗಿ ನಿದ್ದೆ ಮಾಡಿ, ಯಾವ್ದೇ ತರ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿರಿ. ಸರಿ ಸರ್, ತುಂಬಾ ಖುಷಿ ಆಗುತ್ತೆ ಅಣ್ಣ. ತುಂಬಾ ಥ್ಯಾಂಕ್ಸ್ ಸರ್. ವೆಲ್ಕಮ್ ಅಣ್ಣ.